ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವ್ಲಾಗಲ್ಲಿ ಏನಿದೆ ಅಂದರೆ, ನಾವು ಐಕ್ಯಾಗೆ ಹೋಗಿದ್ವಿ. ಹೊಸ ಮನೆ ಪರ್ಚೇಸಿಂಗ್ಗೆ ಹೇಗಿದೆ ಐಕ್ಯಾ ನೋಡ್ಕೊಂಬರೋಣ, ಒಂದು ಐಡಿಯಾ ಬರುತ್ತೆ ಅಂತ. ಇದು ಹೋಗ್ತಾನೆ ಫಸ್ಟ್ ಫ್ಲೋರಲ್ಲಿ ಈ ಥರ ಚಿಲ್ಡ್ರನ್ಸ್ಗೆ ಪ್ಲೇ ಏರಿಯಾ ಇದೆ. ಪ್ಲೇ ಏರಿಯಾದಲ್ಲಿ ಬೇಕಿದ್ರೆ ಮಕ್ಕಳನ್ನ ಬಿಟ್ಟು ನೀವು ಪರ್ಚೇಸಿಂಗ್ ಹೋಗ್ಬೋದು. ಚೆನ್ನಾಗಿದೆ ಪ್ಲೇ ಏರಿಯಾ. ಮತ್ತು ಸೆಕೆಂಡ್ ಫ್ಲೋರ್ಗೆ ಹೋದರೆ ಇಲ್ಲಿ 199 ಈ ಥರ ಇದು ಸ್ಟೋರೇಜ್ ಬಾಟಲ್ಸು ಮತ್ತು ಇದು ಕ್ಯಾಂಡಲ್ಸು ಇದೆಲ್ಲ ಇತ್ತು. ಇದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. 1154 ಅದು. ಮತ್ತು ಈ ಥರ ಪಾಟ್ಸು, ಕ್ಯಾಂಡಲ್ಲು, ಇದು ನಂಗೆ ತುಂಬ ಇಷ್ಟ ಆಯಿತು. ಇದು ನೋಡಿ, ಈಗ ವಿಂಡೋಸ್ಗೆಲ್ಲ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ರೂಮ್ ನೋಡಿ, ಈ ಥರ ನಾವು ಐಕ್ಯಾ ಅಂದರೆ ನಮಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಏನು ಹಾಕ್ಕೋಬೇಕು, ಏನು ಮಾಡಬೇಕು. ಅವರೇ ಬೇಕಾದರೆ ಕಂಪ್ಲೀಟ್ ನಿಮಗೆ ಅರೇಂಜ್ಮೆಂಟ್ಸ್ ಮಾಡಿಕೊಡ್ತಾರೆ. ಇಲ್ಲಾಂದರೆ ನೀವು ಐಡಿಯಾ ನೋಡಿಕೊಂಡು ನೀವು ಮಾಡ್ಕೋಬೋದು. ನೋಡಿ, ಇದೊಂದು ರೂಮು, ಒಂದು ಕಾಟು, ಒಂದು ಚೇರು, ಒಂದು ಟೇಬಲ್ಲು, ಮಿರರು, ವಿಂಡೋ ಎಲ್ಲ ಇರುತ್ತೆ. ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತೋ ಅದನ್ನು ತೊಗೊಂಡೋಗ್ಬೋದು. ಇದು ಒಂದು ರೂಮು. ನಮ್ಮ ನಿಶಾಲು, ಮಿಂಚು, ರಕ್ಷಿತ್ತು, ಆಮೇಲೆ ಮನ್ವಿತ್ ಬಂದಿದ್ದ. ಇವ್ರದ್ದೆಲ್ಲ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಇವ್ರನ್ನಲ್ಲಿ. ಅವ್ರದ್ದೇ ಪ್ರಪಂಚ ಆಗೋಗಿತ್ತಲ್ಲಿ. ನೋಡಿ, ಇದು ಸ್ಟೋರೇಜ್ ಒಂದು ಕೌಂಟರ್ ನೋಡಿ, ಚೆನ್ನಾಗಿದೆ. ಅದ್ರ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಫಿನಿಶಿಂಗು, ಅವ್ರ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಪ್ರೈಸ್ ಮಾತ್ರ ಹೈಕ್ ಅನಿಸುತ್ತೆ ಕೆಲವೊಂದೊಂದು. ಇದೆಲ್ಲ ನೋಡಿ, ಬುಕ್ಸ್ ಸೆಲ್ಫ್ ಥರ ಯೂಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಮಕ್ಕಳದ್ದೆಲ್ಲ ಇಟ್ಕೋಬೋದು ರೂಮಲ್ಲಿ, ಅಥವಾ ಶೂಸ್ ಕ್ಯಾಬಿನೆಟ್ ಥರ ಯೂಸ್ ಮಾಡ್ಬೋದು. ನೋಡಿ, ಇಲ್ಲೆಲ್ಲ ಇದೆ, ಸ್ಟೋರೇಜ್ ಇದೆ ಫುಲ್ಲು. ಮತ್ತು ಚೇರ್, ಈಸಿ ಚೇರ್ಸ್ ಎಲ್ಲ ಇದೆ. ಚೆನ್ನಾಗಿದ್ದಾವೆ ಚೇರ್ಸ್ ಎಲ್ಲ. ನನಗೆ ಐಕ್ಯಾದಲ್ಲಿ ಇಷ್ಟ ಆಗಿತ್ತು ಅಂದರೆ ವೈಟ್ ಕಲರು ಲ್ಯಾಮಿನೇಟೆಡ್ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿತ್ತು. ಟೇಬಲ್ಲು, ಚೇರು ಎಲ್ಲ. ನನಗೂ ವೈಟ್ ಅಂದರೆ ಸ್ವಲ್ಪ ಇಷ್ಟ, ಆದ್ದರಿಂದ ನನಗಿಷ್ಟ ಆಯ್ತದು ವೈಟ್ ಕಲರೆಲ್ಲ. ಒಂದು ಮನೆಗೆ ಕಂಪ್ಲೀಟ್ ನಿಮ್ಗೆ ಏನೇನು ಬೇಕೋ ಎಲ್ಲ ಐಡಿಯಾನೂ ಇಲ್ಲಿ ಸಿಗುತ್ತೆ. ನೋಡಿ, ಇದು ಕಿಚನ್. ಇದು ಈ ಚೇರ್ ತುಂಬ ಚೆನ್ನಾಗಿದೆ. ಇದು ಬ್ರೇಕ್ಫಾಸ್ಟ್ ಕೌಂಟರ್ಗೆ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಸ್ಟವ್ ನಂಗೆ ತುಂಬ ಇಷ್ಟ ಆಯಿತು. 10,000 ಇತ್ತದು ಸ್ಟವ್. ಮತ್ತು ಇದು ಚಿಮ್ನಿ. ಸೋಫಾ ನೋಡಿ, ಇದೆಲ್ಲ ಸೋಫಾ ಕೌಂಟರು. ಸೋಫಾಗಳು ಅಷ್ಟೇ ಚೆನ್ನಾಗಿದ್ದಾವೆ, ಅದರ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ಹಾಕಿರೋ ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ ಸೋಫಾದಲ್ಲಿ. ಇದೆಲ್ಲ ಸೋಫಾ ಕಮ್ ಬೆಡ್ಸು. ನೀವು ಸೋಫಾ ಥರ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಬೆಡ್ ಥರ ಯೂಸ್ ಮಾಡ್ಕೋಬೋದು. ನೋಡಿ, ಇವನೇ ಮನ್ವಿತ್, ತುಂಬ ಒಳ್ಳೆ ಹುಡುಗ, ತುಂಬ ತುಂಟ. ನಮ್ಮ ಮನೇಲಿ ಹೇಗಿರ್ತೀವೋ ಅದೇ ಥರನೇ ಇರ್ಬೋದು. ಯಾರು ಏನು ಹೇಳಲ್ಲ. ಮಕ್ಕಳು ತೀಟೆ ಮಾಡಿದ್ರೆ, ಈ ಥರ ಎಲ್ಲ ಆಟ ಆಡಿದ್ರೂ ಯಾರು ಏನು ಅನ್ನಲ್ಲ. ನಾವು ಹಂಗೆ ಅಂದ್ಕೊಂಡಿದ್ವಿ. ಆಮೇಲೆ ನಮ್ಮ ಮಕ್ಕಳನ್ನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಇದು ನೋಡಿ, ಸ್ಟಡಿ ಟೇಬಲ್ಲು ಬರೀ 599. ತುಂಬ ಚೆನ್ನಾಗಿದೆ ಅದು. ಮತ್ತು ಟೀಪಾಯಿಗಳೆಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಚೆನ್ನಾಗಿದೆ, ಕಮ್ಮಿ ರೇಟ್ಗೆ. ಒಂದು 2,000 4,000 ಒಳಗೆ ನೋಡಿ, ಮಗು ಅಲ್ಲಿ ಆಡ್ತಾಯಿತ್ತು. ಒಂದು 4,000 ಒಳಗೆ ಟೀಪಾಯಿಗಳೆಲ್ಲ ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ, ಪ್ರೈಸು ಪರವಾಗಿಲ್ಲ ಅನ್ನಿಸ್ತು ನನಗೆ. ಆಲ್ಮೋಸ್ಟ್ ಎಲ್ಲ 1,000, 1,500, 2,000 ಒಳಗೆ ಇತ್ತು. ಸ್ವಲ್ಪ ಚಿಕ್ಕದೆಲ್ಲ, ಸ್ವಲ್ಪ ದೊಡ್ಡದೆಲ್ಲ 3, 4 ಆ ಥರ. ಇದು ನೋಡಿ, ಇದು ಬೌಲ್ ತುಂಬ ಚೆನ್ನಾಗಿದೆ. ಇದು
1000 ರೂಪೀಸ್ ಅದು 999. ಇದು ಸಿಟ್ಔಟ್. ಇದು ಏನಿದೆ ಒಳಗೆ ನೋಡೋಣ ಅಂತ ಅಂದರೆ ಫುಲ್ ಖಾಲಿ ಡಬ್ಬ ಥರ ಇದೆ ಅಷ್ಟೆ. ಇದು ಒಂದು ರೂಮು. ಟಿವಿ ಏರಿಯಾ. ಇದು ಸ್ಟಡಿ ಟೇಬಲ್ಲು. ಇದು ಕಿಚನ್ ಸೆಟ್ಟು. ಅಂದರೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ ನೋಡಿ. ಈ ಸ್ಟವ್ ನನಗಿಷ್ಟ ಆಯಿತು. ಫುಲ್ಲು ಒಂದು ಫ್ಯಾಮಿಲಿಗೆ ಏನೇನು ಬೇಕೋ ಎಲ್ಲ ಥರ ಇರುತ್ತೆ. ಅದರಲ್ಲಿ ನೀವು ನೋಡ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಅವ್ರಿಗೆ ಆರ್ಡ್ರ್ ಕೊಟ್ಬಿಟ್ರೆ ಅವರೇ ಕಂಪ್ಲೀಟ್ ಮಾಡಿಕೊಟ್ಬಿಡ್ತಾರಂತೆ. ಮೇಕ್ ಓವರ್ ಅಂದರೆ ಕಿಚನ್ನು, ಇಂಟೀರಿಯರ್ ಏನೇನು ಇರುತ್ತೆ ಎಲ್ಲ ಅವ್ರದ್ದೇ ಇರುತ್ತಂತೆ, ಮಾಡಿ ಕೊಡ್ತಾರಂತೆ. ಇಷ್ಟು ಅಂತ ಚಾರ್ಜ್ ಮಾಡಿಬಿಡ್ತಾರೆ. ನೋಡಿ ಅಲ್ಲಿ ಹಿಂದೆ ಇದೆಯಲ್ಲ, ಅದು ವಾರ್ಡ್ರೋಬ್ ಥರ, ಒಂದು ಸ್ಟೋರೇಜ್ಗೆ ಏನಾದರೂ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿತ್ತು ಅದು. 15,000 ಅದು 2 ಡೋರು. ಇಲ್ಲಿ ಇವ್ರು 3 ಜನ ಸೇರಿಕೊಂಡು ತೀಟೆ ಅಂದರೆ ತೀಟೆ. ಈ ನಿಶಾಲು ಮತ್ತು ರಕ್ಷಿತ್ ಅವ್ನು ಮನ್ವಿತ್ನ ತೀಟೆ ಮಾಡ್ತಾಯಿದ್ರು. ಅವ್ನು ಕೋಪ ಮಾಡ್ಕೊಂಡಿದ್ದ, ಬಾ ಅಂತ ಕರೆದೆ, ಬರಲಿಲ್ಲ. ಆಮೇಲೆ ಬಂದ. ನಾನು ಅವ್ನು ನಿಶಾಲ್ನೂ ರಕ್ಷಿತ್ತು ಬೈತಾ ಇದ್ದೆ. ನೋಡಿ ಸಖತ್ ತೀಟೆ ಮಾಡ್ತಾನೆ ಅವನು. ಒಂದು ನಿಮಿಷ ಸುಮ್ಮನೆ ಇರಲ್ಲ. ಮನ್ವಿತ್ ನೋಡಿದ್ರೆ ಎಲ್ಲರಿಗೂ ಖುಷಿ ತೀಟೆ ಮಾಡೋದು, ಆದರೆ ಆ ಹುಡುಗ ತುಂಬ ಸೈಲೆಂಟು. ನೋಡಿ ಏನು ಚೇಷ್ಟೆ ಮಾಡ್ತಾನೆ ಅವನು ಅಂತ. ನೋಡಿ ಮನ್ವಿತ್ ಬಂದ ಇವಾಗ. ಹೊಡೆದ್ರು ನಿನಗೆ ಅಂತಂದರೆ, ಹ್ಞೂ ಆಂಟಿ ಹೊಡೆದ್ರು ಅಂತಿದ್ದ. ನೋಡಿ ಅದಾದಮೇಲೂ ಮತ್ತೆ ರಕ್ಷಿತ್ ಹೊಡೆದೋದ, ಮತ್ತು ನಿಶಾಲು ಹೊಡೆದೋದ, ಮತ್ತು ರಕ್ಷಿತ್ ಜೋರಾಗಿ ಕಿತ್ಬಿಟ್ಟ. ಅವನಿಗೆ ನೋವಾಯಿತು, ಅಳ್ತಾ ಇದ್ದ ಅವನು. 4 ಜನ ಸೇರ್ಕೊಂಡು ಸಖತ್ ತೀಟೆ ಮಾಡ್ತಾಯಿದ್ರು ನೋಡಿ. ಇದೆಲ್ಲ ಚೆನ್ನಾಗಿತ್ತು. ಇದು ಪಾಟ್ಸ್ ಎಲ್ಲ ರೆಡಿಮೇಡ್, ಅಂದರೆ ಪ್ಲಾಸ್ಟಿಕ್ ಪಾಟ್ಸ್. ಇದು ಒಂದು ಸೆಲ್ಫಿ ಪಾಯಿಂಟ್. ಇದು ನಾನು ಮಿಂಚು ಹೋದ್ವಿ ಸೆಲ್ಫಿ ತಗೊಳ್ಳೋಣ ಅಂತ. ಅಲ್ಲಿ ಮನ್ವಿತ್ ಕರೆದೆ, ಅವ್ನು ಬಂದಿದ ತಕ್ಷಣ ಇವರಿಬ್ರಿಗೂ ಹೊಟ್ಟೆ ಉರಿ ಬಂದ್ಬಿಡ್ತು, ರಕ್ಷಿತ್ಗೂ ನಿಶಾಲ್ಗೂ. ರಕ್ಷಿತ್ ಬಂದ, ಆಮೇಲೆ ಇವ್ನು ನೋಡಿ ಬಂದ್ಬಿಟ್ಟ, ನಮ್ಮಮ್ಮನ ಮೇಲೆ ನಿಂಗೆ ಕೂತಿದ್ಯಾ ಆಯ್ತೋಳು ಅಂತ. ಆಮೇಲೆ ಅವನ ಹತ್ತು ಕಡೆ ಕೂತ್ಕೊಂಡು ಇವನು ಇಲ್ಲಿ ಕೂತ್ಕೊಂಡ. ಸೆಲ್ಫಿ ಪಾಯಿಂಟ್ ಇತ್ತು, ತುಂಬ ಚೆನ್ನಾಗಿದೆ. ಇದೆಲ್ಲ ಪ್ಲಾಸ್ಟಿಕ್ಕೇ, ಅದು ಗ್ರೀನರೀಸ್ ಎಲ್ಲ. ಇದು ಒಂದು ಸ್ಟಡಿ ಟೇಬಲ್ಲು. ಆರ್ಷನ್ಗೆ ನಿಶಾಲ್ ಕಂಡ್ರೆ ತುಂಬ ಇಷ್ಟ ನೋಡಿ. ಇದು ಕಿಚನ್. ಇದು ಈ ಚಿಮ್ನಿ ಬರೀ 9,000 ರೂಪಾಯಿ. ಚೆನ್ನಾಗಿತ್ತು, ಆದರೆ ಅದು ಆಟೋಮೆಟಿಕ್ ಇರಲಿಲ್ಲ. ನಿಶಾಲ್ ನೋಡಿ ಇವಾಗ ಮಿಲ್ಟ್ರಿಯಿಂದ ಬಂದಿದ್ದಾನೇನೋ ಅನ್ನಿಸ್ತಿದೆ, ಆ ಥರ ಕಾಣಿಸ್ತಿದ್ದಾನೆ. ಚೆನ್ನಾಗಿದೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಒಂದಿನ ಆರಾಮಾಗಿ ಹೋಗಿ ಬರ್ಬೋದು. ಆದರೆ ಕಾಲು ತುಂಬ ನೋವು ಬರುತ್ತೆ. ಅದೆಲ್ಲ ನಾವು ಕಂಪ್ಲೀಟಾಗಿ ನೋಡೋಕ್ಕಾಗಲೇ ಇಲ್ಲ. ಅಂದರೂ ತುಂಬ ಸ್ಕಿಪ್ ಮಾಡಿದ್ವಿ, ಮಾಡ್ಕೊಂಡು ಬಂದ್ವಿ. ಅಷ್ಟು ನೋಡೋಷ್ಟರಲ್ಲೇ ಸಾಕಾಯ್ತು ನಮಗೆ. ಇದೆಲ್ಲ ಫುಡ್ ಏರಿಯಾ. ಇದು ಮುಗೀತು. ಮನೆಗೆ ಬಂದಮೇಲೂ ಇವಳಿಗೆ ಸಾಕಾಗಿಲ್ಲ, ಇನ್ನೂ ಡ್ಯಾನ್ಸ್ ಮಾಡ್ತಾನೇ ಇದ್ದಾಳೆ.